ಸೊ ಈಗ ನಮ್ಮ ಮುಂದಿನ ಅವಾರ್ಡ್ ಬಂದು ಬೆಸ್ಟ್ ಆಕ್ಟರ್ ಇನ್ ಅ ನೆಗೆಟಿವ್ ರೋಲ್. ನಿಜವಾಗ್ಲೂ ಈ ತರ ಕ್ಯಾರೆಕ್ಟರ್ ಯಾರು ಮಾಡ್ತಾರೋ ಅವರು ಆಚೆ ತುಂಬಾ ಸಾಫ್ಟ್ ಆಗಿರ್ತಾರೆ, ಹೌದು. ಆದ್ರೆ ಸ್ಕ್ರೀನ್ ಮೇಲೆ ಬಂದ್ರೆ ಮಾತ್ರ ಪ್ರಳಯಾಂತಕರು, ರಾಕ್ಷಸರು, ನಟ ಭಯಂಕರರು ಅಲ್ವಾ? ಸೊ ಈಗ ಮುಂದಿನ ಅವಾರ್ಡ್ ಬಂದು ಬೆಸ್ಟ್ ಆಕ್ಟರ್ ಇನ್ ಅ ನೆಗೆಟಿವ್ ರೋಲ್. ಓಕೆ, ಈ ಒಂದು ಅವಾರ್ಡ್ ನ ಪ್ರೆಸೆಂಟ್ ಮಾಡೋದಕ್ಕೆ ಪ್ಲೀಸ್ ಪುಟ್ ಯೋರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಸುಶಾಂತ್ ಅನ್ಮೋಲ್ ಅಂಡ್ ಡೈರೆಕ್ಟರ್ ಪನಗ ಭರಣ. ವೆಲ್ಕಮ್ ಟು ಸೈಮಾ 2022. ಈಗ ಬೆಸ್ಟ್ ಆಕ್ಟರ್ ಇನ್ ಅ ನೆಗೆಟಿವ್ ರೋಲ್ ನಾಮಿನೇಷನ್ಸ್ ನೋಡೋ ಸಮಯ. ನಾಮಿನೇಷನ್ಸ್ ಎವಿ ಪ್ಲೀಸ್. ಪ್ರಮೋದ್ ಶೆಟ್ಟಿ ಫಾರ್ ಹೀರೋ, ಧನಂಜಯ ಕೆಎ ಫಾರ್ ಯುವರತ್ನ, ರಾಮಚಂದ್ರ ರಾಜು ಫಾರ್ ಮದಗಜ, ಯಶ್ ಶೆಟ್ಟಿ ಫಾರ್ ಸಲಗ, ರಾಜ್ ಬಿ ಶೆಟ್ಟಿ ಫಾರ್ ಗರುಡಗಮನ ವೃಷಭವಾಹನ. The best actor in a negative role Kannada goes to Pramod Shetty for Hero. ಏನ್ ಹೇಳಕ್ ಇಷ್ಟಪಡ್ತೀರಿ ಪ್ರಮೋದ್? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೈಮಾ. ಸುಮಾರು ಸಾರಿ ನಾಮಿನೇಟ್ ಆಗ್ತಿದ್ದೆ, ಯಾವ ವರ್ಷನೂ ಬರಲಿಲ್ಲ. ಈ ವರ್ಷ ಈ ಸಿನಿಮಾಗೆ ಬಂದಿದ್ದು ಭಾಳಷ್ಟು ಖುಷಿ ಆಯಿತು. ಯಾಕೆ ಅಂದರೆ ಕೋವಿಡ್ ಸಂಕಟದಲ್ಲಿದ್ದಾಗ ಬರೀ 23 ಜನ ಹೋಗಿ ಮಾಡ್ಕೊಂಡು ಬಂದಿರುವಂಥ ಸಿನಿಮಾ ಇದು. ಸೊ ಆಲ್ ಕ್ರೆಡಿಟ್ಸ್ ಗೋಸ್ ಟು ಮೈ ಡೈರೆಕ್ಟರ್ ಭರತ್ ಆ್ಯಂಡ್ ದ ಪ್ರೊಡ್ಯೂಸರ್ ರಿಷಬ್ ಶೆಟ್ಟಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೈಮಾ. ನಮ್ಮ ಕನ್ನಡದವರು ಎಲ್ಲ ಕಡೆ ಹೆಸರು ಮಾಡಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗ ಎಲ್ಲಾ ಕಡೆ ಹರಡ್ತಾ ಇದೆ, ಎಲ್ಲ ಬೌಂಡ್ರೀಸ್ ದಾಟ್ಕೊಂಡು ಹೋಗ್ತಾ ಇದೆ, ಬೌಂಡ್ರೀಸ್ ನ ಬ್ರೇಕ್ ಮಾಡ್ತಾ ಇದೆ. ಆದರೆ ಏನು ಬೌಂಡ್ರೀಸ್ ಈಗ ಬ್ರೇಕ್ ಮಾಡ್ತಿದ್ವಿ ಅಂತ ಅನ್ಕೊಂಡಿದೀವ? ಆಗಿನ ಕಾಲದಿಂದನೂ ಬ್ರೇಕ್ ಮಾಡ್ತಾನೆ ಬರ್ತಾರೆ. ಯಾವ ತರ ಬ್ರೇಕ್ ಮಾಡ್ತಿದೀವಿ ಅಂತ ಕೇಳಿ. Yes, ಎಲ್ಲ ಹೇಳಿ. ಕಡೆ ನಮ್ಮ ಕನ್ನಡದ ಪ್ರತಿಭೆಗಳು ಎಲ್ಲ ಕಡೆ ಹರಡಿ ತಮ್ಮದೇ ಆದಂತ ಒಂದು ಚಾಪನ್ನ ಹಾಕಿ ನಮ್ಮ ಕರ್ನಾಟಕವನ್ನ ಹೆಮ್ಮೆ ಪಡಿಸೋ ಹಾಗೆ ಮಾಡ್ತಾ ಇದ್ದಾರೆ. ನಮ್ದೇ ಹವಾ ಅಂತ ಬೆಳೀತಾ ಇದ್ದಾರೆ. Exactly. ವಯಸ್ಸಿನಲ್ಲೇ ದೊಡ್ಡ ದೊಡ್ಡ ಹೆಸರು ಮಾಡ್ತಾ ಇದ್ದಾರೆ. ಚಿಕ್ಕ ವಯಸ್ಸಲ್ಲೇ ದೊಡ್ಡ ಪ್ರತಿಭೆಯನ್ನು ತೋರಿಸ್ತಾ ಇದ್ದಾರೆ. ಸಾಕಷ್ಟು ಪ್ರತಿಭೆಗಳು ಕರ್ನಾಟಕದಿಂದ ಹೋಗಿ ನಮ್ಮ ಕರ್ನಾಟಕ ಹೆಮ್ಮೆ ಪಡಿಸುವಂತ ವಿಚಾರಗಳು ನಾವು ನೋಡಿದ್ದುಂಟು. ಫಾರ್ ಎಕ್ಸಾಂಪಲ್ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು, ಐಶ್ವರ್ಯ ರಾಯ್ ಆಗಿರ್ಬೋದು, ಶಿಲ್ಪಾ ಶೆಟ್ಟಿ ಅವರಾಗಿರ್ಬೇಕು, ದೀಪಿಕಾ ಪಡ್ಕೋನೆ, ನಮ್ಮ ರಶ್ಮಿಕಾ ಮಂದಣ್ಣ, ಅನುಷ್ಕಾ ಶರ್ಮಾ, ಅನುಷ್ಕಾ ಶೆಟ್ಟಿ, ಇನ್ಯಾರಿದ್ದಾರೆ? ಇನ್ನೊಬ್ರಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿ ಸೆನ್ಸೇಷನಲ್ ಆಕ್ಟ್ರೆಸ್ ಆಗಿ ತುಂಬಾ ಚಿಕ್ಕ ವಯಸ್ಸಲ್ಲೇ ತುಂಬಾ ದೊಡ್ಡ ಮಟ್ಟದ ಹೆಸರು ಸಂಪಾದನೆ ಮಾಡ್ಕೊಂಡಿರುವಂತ ನಮ್ಮ ಉಡುಪಿಯ ಬೆಡಗಿ Youth icon of South Indian cinema, female Pooja Hegde. I think the biggest compliment I ever get is that I'm known by my characters or my songs because I feel that youth icon is something that's so intense. But it's a great sign that if you are unapologetically and authentically yourself, I guess somewhere down the line you can inspire people. So really happy about this and hopefully I can continue to be a youth icon. Thank you.